ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ 6ನೇ ತಾರೀಕು ಭಾನುವಾರ ನಮಗೆ ಶ್ರೀರಾಮನವಮಿ ಬಂದಿದೆ. ಆ ದಿನ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು. ಹಾಗೆ ಮನೆಗೆ ಪುಟ್ಟದಾಗಿ ಈ ವಸ್ತುಗಳನ್ನು ಕೊಂಡುಕೊಂಡು ಬಂದಾಗ ನಮ್ಮ ಮನೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರವಾಗುವಂಥದ್ದು. ಅಷ್ಟು ಚೆನ್ನಾಗಿರುವಂಥ ಒಂದು ಶಕ್ತಿದಾಯಕವಾದ ಒಂದು ಪರಿಹಾರ ಸ್ನೇಹಿತರೆ. ಬೆಳಗ್ಗೆನೆ ನಾವು ಮೊದಲು ಸ್ನಾನಕ್ಕೆ ತುಂಬ ಪ್ರಾಧಾನ್ಯತೆ ಕೊಡೋದ್ರಿಂದ, ಅಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದ ಮೇಲೆ ಏನೇ ದಾರಿದ್ರ್ಯ ಇದ್ದರೂ ಕೂಡ ಅದು ತೊಲಗೋಗೋದಕ್ಕೆ ಸ್ನಾನ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸ್ನಾನದ ನೀರಿಗೆ ಈ 2 ವಸ್ತುಗಳನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ನಾವು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಹಾಗೂ ನಮಗೆ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಅದು ನಿವಾರಣೆ ಆಗುವಂಥ ಶಕ್ತಿದಾಯಕವಾದ ಒಂದು ಪರಿಹಾರ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಶ್ರೀರಾಮನಿಗೆ ಅಂದರೆ ಮಧ್ಯಾಹ್ನ ಹುಟ್ಟಿರುವಂಥದ್ದು ಆ ತಂದೆ. ನಾವು ಪರಿಹಾರಗಳನ್ನು ಆ ದಿನ ಮಾಡಿಕೊಂಡಾಗ ಹಾಗೂ ಈ ವಸ್ತುವನ್ನು ಮನೆಗೆ ಕೊಂಡ್ಕೊಂಡು ಬಂದು ಈ ರೀತಿ ಮಾಡಿದಾಗ ದುಡ್ಡಿನ ಸಮಸ್ಯೆಗಳಿದ್ದರೂ ಹಾಗೂ ನಿಮಗೆ ಒಡವೆಗಳು ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವ ಹೊಸದಾಗಿ, ಅಂಥವರು ಕೂಡ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಹಬ್ಬದ ದಿನಗಳಲ್ಲಿ ನಮಗೆ ಈ ಪ್ರಕೃತಿಯಲ್ಲಿ ಬಹಳ ಶಕ್ತಿ ಅನ್ನೋದಿರುತ್ತೆ. ಪಂಡಿತರು ಕೂಡ ತಿಳಿಸುವಂಥದ್ದು ಈ ಮಾರ್ಗಗಳು. ಇದರ ಒಂದು ಅನುಸಾರವಾಗಿ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಏನೇ ಒಂದು ದೋಷಗಳಿದ್ದರೂ ಕೂಡ, ಸುಮಾರು ಜನಕ್ಕೆ ಜನ್ಮ ದೋಷಗಳು ಇರುತ್ತೆ ಹಾಗೂ ನಾಗದೋಷ ಇರುತ್ತೆ, ಮನೆಯಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಅನ್ನೋದು ಇರುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಶಕ್ತಿದಾಯಕವಾದ ಹಬ್ಬ ಹರಿದಿನಗಳು ಅನ್ನೋದು ನಮಗೆ ಬರ್ತಾನೆ ಇರುತ್ತೆ. ಹೊಸ ವರ್ಷದಲ್ಲಿ ನಮಗೆ ಯುಗಾದಿ ಆದ ಮೇಲೆ ಬರುವಂಥ ಈ ನವಮಿಗೆ ತುಂಬಾ ಶಕ್ತಿ ಇರುತ್ತೆ. ರಾಮನನ್ನು ನಾವು ಪೂಜೆ ಮಾಡೋದ್ರಿಂದ ಎಲ್ರಿಗೂ ಕೂಡ, ಈಗ ನೀವೇನಾದರೂ ದೇವಸ್ಥಾನಗಳಿಗೆ ಹೋದಾಗ ಯಾರಿಗೆ ಮದುವೆ ಆಗಿರೋದಿಲ್ಲ ನೋಡಿ, ಅಂಥವರು ನೀವೇನಾದರೂ ನಾಳೆ ದೇವಸ್ಥಾನಕ್ಕೆ ಹೋದರೆ ವಿವಾಹ ನಡೀತಾ ಇರುತ್ತೆ ಸ್ನೇಹಿತರೆ. ರಾಮನ ದೇವಸ್ಥಾನಗಳಲ್ಲಾಗಿರಬಹುದು, ವಿಷ್ಣು ಸ್ವಾಮಿಯ ದೇವಸ್ಥಾನಗಳಲ್ಲಿ ಆಗಿರಬಹುದು, ವಿವಾಹ ನಡೀತಾ ಇದ್ದರೆ ನಾವು ಅದಕ್ಕೆ ಅಟೆಂಡ್ ಆದರೆ, ಅಂದರೆ ಪೂಜೆಗೆ ಹೋಗಿ ಬಂದರೆ ಸಾಕು. ಹಾಗೂ ಆ ದೇವಸ್ಥಾನಕ್ಕೆ ನಾವು ಒಂದಷ್ಟು ಕಾಣಿಕೆ ರೂಪದಲ್ಲಿ ವಿವಾಹಕ್ಕೆ ಅಂತ ಒಂಥರ ಮುಯಿ ಕೊಡ್ತಾರಲ್ವ, ಆ ಥರ ನಿಮ್ಮ ಶಕ್ತಿಯ ಅನುಸಾರ ಏನಾದರೂ 101, 501 ಈ ಥರ ಹೆಸರು ಬರೆದು ಕೊಟ್ಟಾಗ ಯಾರಿಗೆ ಮದುವೆ ವಿಳಂಬ ಆಗ್ತಾ ಇದೆ, ಮದುವೆಗಳಲ್ಲಿ ವಿಘ್ನಗಳಾಗ್ತಾ ಇರುತ್ತೆ ನೋಡಿ, ಅಂಥವರು ತಪ್ಪದೆ ಈ ರೀತಿ ಮಾಡ್ಕೊಳ್ಳಿ. ಬೇಗನೆ ನಿಮಗೆ ಒಳ್ಳೆ ಮ್ಯಾಚಸ್ ಅನ್ನೋದು ಬರುತ್ತೆ. ಅಂದರೆ ತುಂಬ ಜನಕ್ಕೆ ಮದುವೆ ಆಗೋದು ಎಷ್ಟು ಮುಖ್ಯನೋ ನಮಗೆ ಆ ಮ್ಯಾಚಿಂಗ್ ಬರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. 100 ಕಾಲ ಒಂದೇ ನಾವು ಸಹ ಬಾಳ್ವೆಯಲ್ಲಿ ನಡಿಬೇಕಾದ್ರೆ ನಮ್ಮನ್ನು ಅರ್ಥ ಮಾಡ್ಕೊಂಡಿರುವಂಥವರು ಸಿಕ್ಕಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆ ಥರ ಒಂದು ಕನಸನ್ನು ಕಂಡುಕೊಂಡಿರ್ತಾರೆ ಎಷ್ಟೋ ಜನ. ಅದನ್ನು ನಾಳೆ ನೀವು ನೆರವೇರಿಸ್ಕೊಳ್ಬಹುದು. ಬಹಳ ನಿಮ್ಮ ಇಷ್ಟದ ಪ್ರಕಾರನೇ ನಿಮಗೆ ಮದುವೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಸಿಗುತ್ತೆ. ಈ ರೀತಿ ಎಲ್ಲೇ ದೇವಸ್ಥಾನಗಳಲ್ಲೂ ಕೂಡ ವಿವಾಹಗಳು ನಡೀತಾ ಇದ್ದರೆ ನೀವು ಅಟೆಂಡ್ ಆಗಿ, ಆಗ ನಿಮಗೆ ಒಳ್ಳೆ ರೀತಿಯಲ್ಲೇ ಜೀವನ ಸಂಗಾತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೂ ಬೆಳಗ್ಗೆ ಈ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನಾವು ಈ ಎಲೆಗಳನ್ನು ತಗೊಂಡು ಬಂದಾಗ ಅದರ ಮೇಲೆ ತಂದೆಯ ನಾಮವನ್ನು ಬರ್ಕೊಂಡು, ನಮ್ಮ ಸಮಸ್ಯೆಗಳು ಯಾವುದೇ ಒಂದು ಆಗಿರಬಹುದು, ತೀರ್ತಾ ಇಲ್ಲ, ಇನ್ನೂ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ, ಎಷ್ಟೇ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೂ ಕೂಡ ಅಂತ ಹೇಳ್ತಾರೆ. ಈ ದಿನಗಳಲ್ಲಿ ನೀವು ಈ ತಪ್ಪದೆ ಈ ಸರಳ ವಿಧಾನಗಳನ್ನು ಮೊದಲು ಫಾಲೋ ಮಾಡಿ ನೋಡಿ, ಎಷ್ಟು ಬದಲಾವಣೆ ಅನ್ನೋದು ನಿಮ್ಗೆ ಆಗುತ್ತೆ ಅನ್ನೋದು ನೀವೇ ಫೀಲ್ ಆಗುತ್ತೆ. ನಿಮಗೆ ವೀಳ್ಯದೆಲೆಯನ್ನು ಮೊದಲು ತಗೊಂಡು ಬನ್ನಿ ಮನೆಗೆ. ವಸ್ತುಗಳಲ್ಲಿ ವೀಳ್ಯದೆಲೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತಿಳಿಸ್ತೀನಿ. ಮನೆಗೆ ಮತ್ತು ಸಕ್ಕರೆ ಆಗಿರಬಹುದು, ಬೆಲ್ಲ ಆಗಿರಬಹುದು ತಗೊಂಡು ಬಂದಾಗ ನಾವು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಕೋಸಂಬರಿ, ಪಾನಕ, ಮಜ್ಜಿಗೆ ಇದನ್ನೆಲ್ಲವೂ ಮಾಡ್ತೀವಿ. ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಬಿಸಿಲು ಕಾಲ ಆಗಿರೋದ್ರಿಂದ ದೇಹಕ್ಕೆ ತಂಪಾಗೋದಕ್ಕೂ ಕೂಡ ನಾವು ರಾಮಸ್ವಾಮಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕವನ್ನು ಇಡ್ತೀವಿ. ಈ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬನ್ನಿ, ಆಗ ನಾವು ನೈವೇದ್ಯಕ್ಕೂ ಕೂಡ ಇದನ್ನು ಇಡಬಹುದು. ಈ ವಸ್ತುಗಳನ್ನು ಕೊಂಡ್ಕೊಂಡು ಬಂದರೆ ಬಂಗಾರವನ್ನೇ ಮನೆಗೆ ಕೊಂಡ್ಕೊಂಡು ಬಂದಿದ್ದೀವಿ ಅನ್ನುವ ಒಂದು ಅದೃಷ್ಟ ಅನ್ನೋದು ಬರುತ್ತೆ ನಮ್ಮ ಜೊತೆನೇ. ಇನ್ನು
ಸ್ನಾನದ ನೀರಿಗೆ ನೀವು ನೀಮ್ ಎಲೆ ಸ್ನೇಹಿತರೆ, ಅಂದರೆ ಬೇವಿನ ಎಲೆಗಳನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕಿ ಸ್ನಾನದ ನೀರಿಗೆ ಇವೆರಡನ್ನು ಹಾಕಿ ಮಿಕ್ಸ್ ಮಾಡಿದ್ದೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನದ ನೀರಿಗೆ ಹಾಕುವ ವಸ್ತುಗಳು ಅಷ್ಟು ಶ್ರೇಷ್ಠವಾಗಿರುತ್ತೆ. ಇರುವ ದಾರಿದ್ರ್ಯ ಎಲ್ಲ ದೂರ ಆಗುತ್ತೆ. ಏಲಕ್ಕಿಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ನಾವು ಈ ಏಲಕ್ಕಿಗಳನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಸುಗಂಧಭರಿತವಾದ ಒಂದು ಏಲಕ್ಕಿ ಆಗಿರೋದ್ರಿಂದ ಇದನ್ನು ಪರಿಹಾರಕ್ಕೂ ಕೂಡ ನಾವು ಮಾಡ್ಕೊಳ್ಬಹುದು. ಮನೆಯಲ್ಲಿ ನೀವು ಆ ದಿನ ಒಂದು 5 ಏಲಕ್ಕಿಗಳನ್ನು ದೇವರ ಪಾದದ ಮುಂದೆ ಇಟ್ಟು ಅದನ್ನು ನೀವು ಒಂದು ಪೇಪರಲ್ಲಿ ಹಾಕಿ ದುಡ್ಡಿಡುವ ಜಾಗದಲ್ಲಿ, ಒಡವೆ ಇಡುವ ಜಾಗದಲ್ಲಿ ಅಥವಾ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ. ಇದನ್ನು ನಾವು ನೈವೇದ್ಯಕ್ಕೂ ಅಂತ ಕೂಡ ಬಳಸ್ಕೊಳ್ಬಹುದು. ಈ ಥರ ಸ್ವಲ್ಪ ದೇವರ ಮನೆಯಲ್ಲಿ ಇಟ್ಟು, ಇನ್ನು ಯಾರಿಗೆ ಮನೆಯಲ್ಲಿ ಈ ಒಂದು ಒಡವೆಗಳ ಕಷ್ಟ ಇರುತ್ತೆ ನೋಡಿ, ಅಂದರೆ ಹೊಸ್ದಾಗಿ ತಗೊಳ್ಬೇಕು ಅಂತ ಆಸೆ ಇರುವಂಥವರು ಅಥವಾ ನಾವು ತಗೊಂಡಿರುವಂಥ ಒಡವೆಗಳು ಗಿರ್ವಿ ಹೋಗಿದೆ ಅಂತ ಹೇಳುವಂಥವರು ಅರಿಶಿಣವನ್ನು ಮನೆಗೆ ಕೊಂಡುಕೊಂಡು ಬಂದಿದ್ದೆ ನೀವು ಕ್ಲೀನಾಗಿ ದೇವ್ರ ಮನೆಯಲ್ಲಿ ಚಿಕ್ಕದಾಗೆ ತಗೊಂಡು ಬನ್ನಿ. ದೊಡ್ಡದಾಗಿ ಏನು ತಗೊಂಡು ಬರಬೇಕು ಅಂತ ಏನೂ ಇಲ್ಲ. ಪುಟ್ಟದಾಗಿ ಒಂದು ಪ್ಯಾಕೆಟನ್ನು ನೀವು ತಗೊಂಡು ಬಂದಿದ್ದೆ ಆದರೆ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು, ಹೆಣ್ಮಕ್ಳಾದರೆ ಒಂದು ಕೈ ಕಾಲು ಮುಖಕ್ಕೆಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ಕೂಡ ಸ್ನಾನ ಮಾಡೋದ್ರಿಂದ ನಮಗೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಒಲಿದು ಬರ್ತಾಳೆ ಸ್ನೇಹಿತರೆ. ಇದನ್ನು ನೀವು ಸ್ವಲ್ಪ ಏಲಕ್ಕಿ ಹಾಗೂ ಅರಿಶಿಣ ಇವೆರಡನ್ನೂ ಕೂಡ ನೀವು ತೆಗೆದುಕೊಂಡು ಒಂದು ಪರಿಹಾರ ಕೂಡ ಮಾಡ್ಕೊಳ್ಬಹುದು. ಅಂದರೆ ಪೇಪರಲ್ಲಿ ಹಾಕಿ ನಾನು ಹೇಳಿದೆ ಅಲ್ವಾ, ಆ ಥರ ಕೂಡ ಮಾಡ್ಕೊಳ್ಬಹುದು. ಇನ್ನು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಸ್ನಾನದ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಹಾಗೆ ನಮಗೆ ಇರುವಂಥ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ಹಬ್ಬಗಳಿಗೇ ಅಷ್ಟು ವಿಶೇಷತೆ ಇರುತ್ತೆ. ಯಾಕಂದರೆ ಒಂದು ಶಕ್ತಿ ಅನ್ನೋದು ಈ ಪ್ರಕೃತಿಯಲ್ಲಿ ತುಂಬಾ ಗಾಢವಾಗಿ ಇರುತ್ತೆ. ಆಗ ಫಾಲೋ ಮಾಡುವಂಥ ಈ ಒಂದು ಸಣ್ಣ ಪುಟ್ಟ ಈ ಚೇಂಜಸ್ಸನ್ನು ನಾವು ಮಾಡಿಕೊಂಡಿದ್ದೆ ಆದರೆ ನಮಗೆ ಬಿಟ್ಟು ಬಿಡದೆ ಕಾಡುತ್ತಿರುವ ಎಷ್ಟೋ ಸಮಸ್ಯೆಗಳನ್ನು ನಾವು ಚಿಟಿಕೆ ಹೊಡೆಯೋದ್ರಲ್ಲಿ ಕೂಡ ದೂರ ಮಾಡಬಹುದು. ಅಷ್ಟು ಶಕ್ತಿ ಇರುತ್ತೆ. ರಾಮನನ್ನು ನೆನೆಸ್ಕೊಳ್ತಾ, ಸೀತಾದೇವಿಯನ್ನು ನೆನೆಸ್ಕೊಳ್ತಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸದಾಗಿ ಮದುವೆ ಆಗಬೇಕು ಅಂದರೆ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ನಮಗೆ ರಾಮನಂಥ ಗಂಡ ಸಿಗಬೇಕು ಅಂತ ಕೂಡ ಇಷ್ಟಪಡ್ತಾರೆ. ಆ ರೀತಿ ಕೂಡ ನೀವು ಕೇಳ್ಕೊಳ್ಬಹುದು. ಮದುವೆ ಆಗುವ ಯಾವುದೇ ಒಂದು ಹೆಣ್ಮಗು ಆಗಿರಬಹುದು, ಅದೇ ಥರನೇ ಗಂಡು ಮಕ್ಳಿಗೂ ಕೂಡ ಇರುತ್ತೆ. ಅವರು ಕೂಡ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಈ ವರ್ಷದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆಗಳಿದ್ದರೂ ಕೂಡ ನೆರವೇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.